ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಕೆಲ್ಜಿ ಸಂತತಿಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಒಂದು ಕೆಲ್ಜಿ ಸಂತತಿಯ ಒಂದು ಕಾಲಾವಧಿ ನೋಡಿದರೆ 1290ರಿಂದ 1320ರವರೆಗೂ ಈ ಒಂದು ಖಿಲ್ಜಿ ಸಂತತಿಯನ್ನು ಕಾಣ್ತಾ ಹೋಗ್ತೀವಿ. ಈ ಖಿಲ್ಜಿ ಸಂತತಿ ಸ್ಥಾಪಕರು ಯಾರಪ್ಪ ಅಂದ್ರೆ ಜಲಾಲುದ್ದೀನ್ ಖಿಲ್ಜಿ ಈ ಒಂದು ಸಂತತಿಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಈ ಜಲಾಲುದ್ದೀನ್ ಖಿಲ್ಜಿ ಒಂದು ರೀತಿಯ ಸಂಪನ್ನವ, ಹೆಂಗಪ್ಪ ಅಂದ್ರೆ ಮೃದು ಸ್ವಭಾವ ಮತ್ತು ಕ್ಷಮಾಗುಣ ಹೊಂದಿರುವುದನ್ನು ಹೊಂದಿದ್ದ. ಹೀಗಾಗಿ ಇವನು ಏನು ಮಾಡ್ತಾ ಹೋಗ್ತಿದ್ರು, ಆ ಸರ್ದಾರರು ಆ ಪ್ರಬಲರ ಏನು ಮಾಡಿ ಆ ಒಳಸಂಚನ್ನು ನಡೆಸ್ತಾ ಹೋಗ್ತಾರೆ. ಮುಂದೆ ಏನು ಮಾಡ್ತಾ ಹೋಗ್ತಾನೆ, ಈತನನ್ನು ಅಲ್ಲಾವುದ್ದೀನ್ ಕೊಲೆ ಮಾಡಿ ದೆಹಲಿಯ ಒಂದು ಸುಲ್ತಾನ ಆಗ್ತಾ ಹೋಗ್ತಾನೆ. ಇವು ಯಾರಲ್ಲ, ಆ ಜಲಾಲುದ್ದೀನ ಒಂದು ಮಗನಾಗಿರ್ತಾನೆ. ಯಾರು? ಆ ಅಲ್ಲಾವುದ್ದೀನ್ ಖಿಲ್ಜಿ. ಆ ಜಲಾಲುದ್ದೀನ್ ಭಾರಿ ಸಂಪನ್ನ, ಮೃದು ಸ್ವಭಾವ. ಏನಾರ ಯುದ್ಧಾಡಕೈತಾರೆ ಬೇಡಪ್ಪ, ಸಮಾಧಾನ. ಏನಾರ ಸೋತ್ರೆ ಅವರು ಯಾರು ವಿರೋಧಿಗಳು ಸೋತ್ರೆ ಕ್ಷಮಿಸುವಂಥ ಗುಣ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಸೋಲಿಸ್ಬಿಡ್ತಾನೆ, ಕೊಲೆನೇ ಮಾಡಿಬಿಡ್ತಾನೆ. ನಂತರದಲ್ಲಿ ಪ್ರಮುಖ ಧ್ವರಿಯಾಗಿ ಯಾರು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಈ ಒಂದು ಖಿಲ್ಜಿ ಸಂತತಿಯೊಳಗೆ ಪ್ರಮುಖ ಧ್ವರಿಯನ್ನು ಆಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈತನು ಬಾಲ್ಯದಲ್ಲಿ ಆ ಜಲಾಲುದ್ದೀನ ಒಂದು ಆಶ್ರಯದೊಳಗೆ ಬೆಳೀತಾ ಹೋಗ್ತಾನೆ. ಈಗ ಹೇಳಿದೆ, ಯಾರ ಆಶ್ರಯದೊಳಗೆ ಬೆಳೀತಾ ಹೋಗ್ತಾನೆ? ಜಲಾಲುದ್ದೀನ ಒಂದು ಆಶ್ರಯದೊಳಗೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಬೆಳೀತಾ ಹೋಗ್ತಾನೆ. ಜೊತೆಗೆ ಶೂರ ಯೋಧನಾದಂಥ ಇವನು ರಾಜ್ಯಪಾಲನಾಗಿ ಹಾಗೂ ದಂಡನಾಯಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾನೆ. ಅಂದರೆ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಏನಾಗ್ತದಪ್ಪ ಅಂದ್ರೆ ರಾಜ್ಯಪಾಲನಾಗಿ ಸೇವೆಯನ್ನು ಮಾಡ್ತಾ ಹೋಗ್ತಾನೆ, ದಂಡನಾಯಕನಾಗಿ ಸೇವೆಯನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ದಂಡನಾಯಕನಾಗಿ ಮಾಳ್ವಾ, ಭಿಲ್ಸಾ ಮತ್ತು ದೇವಗಿರಿ ಮೇಲಿನ ಒಂದು ದಾಳಿಗಳಲ್ಲಿ ಅಪಾರವಾದಂಥ ಸಂಪತ್ತನ್ನು ಲೂಟಿ ಮಾಡ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಜಲಾಲುದ್ದೀನ್ ಖಿಲ್ಜಿ ಯಾಕೆ ಸಾಯಿಸ್ತಾನಪ್ಪ ಅಂದ್ರೆ ಈ ಜಲಾಲುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿನ ಪೋಷಣೆಯಾಗಿ ಎಲ್ಲ ತರಬೇತಿ ಕೊಟ್ಟು ರಾಜ್ಯಪಾಲನೆ ಮಾಡ್ತಾ ಹೋಗ್ತಾನೆ. ಜೊತೆ ಲಾಸ್ಟಿಗೆ ದಂಡನಾಯಕ ಮಾಡ್ತಾ ಹೋಗ್ತಾನೆ. ಹೀಗೆ ದಂಡನಾಯಕ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಅಲ್ಲಾವುದ್ದೀನ್ ಖಿಲ್ಜಿ ಯಾವುದು ದೇವಗಿರಿ, ಮಾಳ್ವಾ, ಭಿಲ್ಸಾ ಮೇಲೆ ಯುದ್ಧ ಮಾಡೋಕೆ ಹೋಗ್ಬಿಡ್ತಾರೆ. ಯುದ್ಧ ಮಾಡಿ ಮ್ಯಾಕೆ ಎಲ್ಲವನ್ನು ಸೋಲಿಸಿ ಅಲ್ಲಿರುವಂಥ ಅಪಾರವಾದಂಥ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಬರೋ ಹೊತ್ತಿನಾಗ ನೋಡ್ತಾರೆ, ನಾನು ನಮ್ಮ ಇಬ್ಬರು ಹೋಗೋಕ್ಕಿಂತ ಒಬ್ಬರು ಹೋದ್ರೆ ಹೆಂಗೆ, ಈ ಒಂದು ಸಂಪತ್ತಿ ಒಬ್ಬನೇ ಅದೇ ಒಡೆಯನಾದ್ರೆ ಹೆಂಗೆ ಅಂತಂದು ಒಂದು ಯೋಚನೆ ಬರ್ತೈತಿ. ಹಾಗಾಗಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಮಾರ್ಗದರ್ಶಕನಾದಂಥ ಪೋಷಕನಾದಂಥ ಆ ಜಲಾಲುದ್ದೀನನ್ನು ಕೊಲೆ ಮಾಡ್ತಾ ಹೋಗ್ತಾನೆ. ಯಾರು? ಈ ಅಲ್ಲಾವುದ್ದೀನ್ ಖಿಲ್ಜಿ. ಹೀಗಾಗಿ ಈ ಅಲ್ಲಾವುದ್ದೀನನು ಆ ದೆಹಲಿಯ ಒಂದು ಸುಲ್ತಾನ ಆಗಿ ಹೊರಹೊಮ್ತಾ ಹೋಗ್ತಾನೆ. ಜೊತೆಗೆ ಈ ಅಲ್ಲಾವುದ್ದೀನನು ಆ ಮಂಗೋಲಿಯರ ಒಂದು ದಾಳಿಯನ್ನು ಹಿಮ್ಮೆಟ್ಟಿಸಿದ್ದಲ್ಲದೆ ಕೂಡ ಉತ್ತರ ಮತ್ತು ದಕ್ಷಿಣ ಭಾರತ ಒಂದು ಅರಸರನ್ನು ಸೋಲಿಸಿ ಅಪಾರವಾದಂಥ ಸಂಪತ್ತನ್ನು ಲೂಟಿ ಮಾಡ್ತಾ ಹೋಗ್ತಾನೆ. ಅಂದ್ರೆ ಏನು ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಪ್ಪ ಅಂದ್ರೆ ಆ ಮಂಗೋಲರನ್ನು ಹೊಡೆದು ಕಳಿಸ್ತಾನೆ. ಜೊತೆಗೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅರಸರನ್ನು ಸೋಲಿಸಿ ಅಪಾರವಾದ ಸಂಪತ್ತನ್ನು ಗಳಿಸ್ತಾ ಹೋಗ್ತಾನೆ. ಎಲ್ಲಪ್ಪ ಅಂದ್ರೆ ಆ ಗುಜರಾತಿನ ವಾಕೇಲ ವಂಶದ ರಜಪೂತ ಧ್ವರಿ ಇಮ್ಮಡಿ ಕರ್ಣದೇವ, ರಣತಂಬೂರಿನ ಅಮೀರದೇವ, ಚಿತ್ತೂರದ ರಾಜ ಭೀಮಸಿಂಗನನ್ನು ಸೋಲಿಸ್ತಾ ಹೋಗ್ತಾನೆ. ಇಲ್ಲಿ ಈ ರಣತಂಬೂರ ಒಂದು ಅಮೀರದೇವ ಅಂತ ಇರ್ತೈತಲ್ಲ, ಈ ಒಂದು ದಾಳಿ ಮಾಡೋಕೆ ಒಂದು ರಾಜ ರಾಣಿ ಪದ್ಮಿನಿ ದೇವಿ ಅಂತ ಇರ್ತಾಳೆ. ಆ ಪದ್ಮಿನಿ ಒಂದು ದೇವಿಯನ್ನು ಒಲಿಸಿಕೊಳ್ಳುವ ಸಲುವಾಗಿ ಒಂದು ಅತ್ಯಂತ ಭಾಳ ಸುಂದರವಾಗಿರ್ತಾ ಹೋಗ್ತಾಳೆ. ಆಕೆಯನ್ನು ಒಲಿಸುವ ಸಲುವಾಗಿ ಈ ಒಂದು ಪ್ರದೇಶದ ಮೇಲೇನು ದಾಳಿ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇವುಗಳಲ್ಲದೆ ಕೂಡ ಮಾಳ್ವಾ, ಜಾಲೋರ್, ಬುಂದಿ, ಮಾಂಡೋರ ಮತ್ತು ಟೊಂಕಾಗಳನ್ನು ಗೆದ್ಕೊಳ್ತಾ ಹೋಗ್ತಾನೆ. ಜೊತೆಗೆ ಈತನ ಒಂದು ದಂಡನಾಯಕ ಯಾರು ನೋಡೋದಾದಪ್ಪ ಅಂದ್ರೆ ಉಲುಗ್ ಖಾನ್ ಮತ್ತು ನಸರತ್ ಖಾನನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈತನ ದಂಡನಾಯಕನಾದಂಥ ಮಲ್ಲಿಕ್ ಕಾಫೂರ್ ದಕ್ಷಿಣ ಒಂದು ಭಾರತದ ದಂಡೆ ಯಾತ್ರೆ ನಡೆಸಿ ಅಪಾರವಾದಂಥ ಹಿಂಸಾಚಾರ, ಸಂಪತ್ತು ಲೂಟಿ, ಕೊಲೆ ಸುಲಿಗೆ ನಡೆಸ್ತಾ ಹೋಗ್ತಾನೆ. ಯಾರು?
ಮಲ್ಲಿಕಾರ್ಜುನ ಎಲ್ಲಿ ಕಳಿಸ್ತಾ ಹೋಗ್ತಪ್ಪ ಅವನನ್ನು. ಮಲ್ಲಿಕಾರ್ಜುನ ನೀನು ದಕ್ಷಿಣ ಭಾರತ ದಂಡಯಾತ್ರೆ ಮಾಡಪ್ಪ ಅಂತ ಕಳಿಸ್ತಾ ಹೋಗ್ತಾನೆ. ಅವ ಹೋದನ್ ಶಿವ ಏನಲ್ಲ ಹೆಂಗೆ ಹಿಂಸಾಚಾರ, ಸಂಪತ್ತು, ಲೂಟಿ ಮಾಡಿ ಕೊಲೆ ಹಸುಲಿ ಎಲ್ಲ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ದೇವಗಿರಿ ಮೇಲೆ ಬರ್ತಾ ಹೋಗ್ತಾನೆ, ವಾರಂಗಲ್ನ ಮೇಲೆ ಬರ್ತಾ ಹೋಗ್ತಾನೆ, ದ್ವಾರ ಸಮುದ್ರ ಕರ್ನಾಟಕಕ್ಕೆ ಬರ್ತಾ ಹೋಗ್ತಾನೆ. ಮಾದರಿ ನಮ್ಮ ಕರ್ನಾಟಕ ದಾಟಿ ಮುಂದಕ್ಕೆ ಹೋಗ್ತಾನೆ. ಆ ದಾಳಿ ನಡೆಸಿ ಅವುಗಳ ಒಂದು ಅವನತಿಗೆ ಕಾರಣ ಆಗ್ತಾ ಹೋಗ್ತಾನೆ. ಜೊತೆಗೆ ಆದರೆ ಆ ಗೆದ್ದಂಥ ರಾಜ್ಯಗಳನ್ನು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳದೆ ಕೇವಲ ಒಂದು ಸಂಪತ್ತನ್ನು ಮಾತ್ರ ಲೂಟಿ ಮಾಡಿ ಕೈಬಿಟ್ಟು ಬಿಡ್ತಾನೆ. ಅಂದರೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಅವನು ಏನು ಆ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಕಳಿಸಿತ್ತಲ್ಲ, ಅಲ್ಲೆಲ್ಲ ಗೆದ್ದಿರುವಂಥ ರಾಜ್ಯಗಳನ್ನು ತನ್ನ ಒಂದು ರಾಜ್ಯಕ್ಕೆ ವಿಲೀನ ಸೇರ್ಪಡೆ ಮಾಡಿಕೊಳ್ಳದೆ ಏನು ಮಾಡ್ತಾನೆ ಬಿಟ್ಟು ಬರ್ತಾನೆ. ಕೇವಲ ಒಂದು ಸಂಪತ್ತನ್ನು ಲೂಟಿ ಮಾಡಿ ಆ ಒಂದು ರಾಜ್ಯವನ್ನು ಹೊರಪಡಿ ಬಿಟ್ಟು ಬರ್ತಾನೆ. ಆತನ ಒಂದು ಮೂರನೆಯ ಮಗನಾದಂಥ ಕುತುಬುದ್ದೀನ್ ಮುಬಾರಕ್, ಯಾರು ಕುತುಬುದ್ದೀನ್ ಮುಬಾರಕ್ 4 ವರ್ಷ ಅಧಿಕಾರ ನಡೆಸಿ ಖುಸ್ರೋ ಎಂಬ ಸೈನಿಕನಿಂದ ಕೊಲ್ಲಲ್ಪಡ್ತಾ ಹೋಗ್ತಾನೆ. ಯಾರು ಆ ಖಿಲ್ಜಿಯ ಮೂರನೆಯ ಮಗನಾದಂಥ ಕುತುಬುದ್ದೀನ್ ಮುಬಾರಕನು 4 ವರ್ಷ ಅಧಿಕಾರ ನಡೆಸಿ ಆ ಖುಸ್ರೋ ಎಂಬ ಸೈನಿಕನಿಂದ ಕೊಲ್ಲಲ್ಪಡ್ತಾ ಹೋಗ್ತಾನೆ. ಮುಂದೆ ಆ ಗಿಯಾಸುದ್ದೀನ್ ತುಘಲಕ್ ಆ ಖುಸ್ರೋನನ್ನು ಕೊಂದು ಆ ತುಘಲಕ್ ಸಂತತಿ ಸ್ಥಾಪನೆ ಮಾಡ್ತಾ ಹೋಗ್ತೀವಿ. ಯಾರು ಆ ಖುಸ್ರೋ ಎಂಬ ಆ ಖಿಲ್ಜಿ ಯಾರು ಅಲಾವುದ್ದೀನ್ ಖಿಲ್ಜಿಯ ಮಗನಾದಂಥ ಮೂರನೇ ಮಗನಾದಂಥ ಕುತುಬುದ್ದೀನ್ ಮುಬಾರಕ್ 4 ವರ್ಷ ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಖುಸ್ರೋ ಎಂಬ ಸೈನಿಕನಿಂದ ಕೊಲ್ಲಲ್ಪಡ್ತಾ ಹೋಗ್ತಾನೆ. ಆ ಖುಸ್ರೋನನ್ನು ಯಾರು ಕೊಲ್ತಾ ಹೋಗ್ತಾರಪ್ಪ ಅಂದ್ರೆ ಗಿಯಾಸುದ್ದೀನ್ ತುಘಲಕ್ ಆ ಖುಸ್ರೋನನ್ನು ಸೋಲಿಸಿ ಅಥವಾ ಸಾಯಿಸಿ ಅಥವಾ ಕೊಂದು ತುಘಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇವನ ಒಂದು ಅಲಾವುದ್ದೀನ್ ಖಿಲ್ಜಿಯ ಇನ್ನೊಂದು ಸೈನಿಕ ಸಾಧನೆ ಎಷ್ಟು ಮಹತ್ವ, ಅದೇ ರೀತಿ ಆಡಳಿತದಲ್ಲಿ ಕೂಡ ಅಷ್ಟೇ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿ ಅಂದ್ರೆ ಮೊದಲನೇದಾಗಿ ಆಡಳಿತಾತ್ಮಕ ಸುಧಾರಣೆಗಳು ನೋಡೋದಾದ್ರೆ ಆ ಅಲಾವುದ್ದೀನ್ ಖಿಲ್ಜಿಯು ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ಕೈಗೊಳ್ತಾ ಹೋಗ್ತಾನೆ. ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ರದ್ದುಗೊಳಿಸ್ತಾ ಹೋಗ್ತಾನೆ. ಈ ಧಾರ್ಮಿಕ ದತ್ತಿ ಅಂದ್ರೆ ಆ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ಉಚಿತವಾದಂಥ ಭೂಮಿಯನ್ನು ಕೊಡ್ತಾ ಹೋಗೋದು. ಜೊತೆಗೆ ಇನಾಮ್ ಭೂಮಿ, ಆ ಉಡುಗೊರೆ ಭೂಮಿಯನ್ನು ಕೊಡ್ತಾ ಹೋಗೋದು. ಸಹಾಯಧನ ಏನು ಉಡುಗೊರೆ ಧ್ವನಿ ಏನು ಇವೆಲ್ಲ ಒಂದು ಏನು ಮಾಡ್ತಾ ಹೋಗ್ತಾನೆ ರದ್ದುಗೊಳಿಸ್ತಾ ಹೋಗ್ತಾನೆ. ಮತ್ತು ಜೊತೆಗೆ ತನ್ನ ಒಂದು ರಾಜ್ಯದೊಳಗೆ ದಕ್ಷವಾದಂಥ ಗೂಢಾಚಾರ ಒಂದು ವ್ಯವಸ್ಥೆಯನ್ನು ರಚನೆ ಮಾಡ್ತಾ ಹೋಗ್ತಾನೆ. ಇವನ ಒಂದು ಉತ್ತಮವಾದಂಥ ವಿಶೇಷತೆ ಏನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆ ಆಟಗಳನ್ನು ನಿಷೇಧ ಮಾಡ್ತಾ ಹೋಗ್ತಾನೆ. ಇಂಥ ಒಂದು ರಾಜನನ್ನು ವಿಶೇಷವಾಗಿ ಕಾಣ್ತಾ ಹೋಗ್ತಾನೆ. ಯಾವ ರೀತಿ ಮದ್ಯಪಾನ ನಿಷೇಧ ಮಾಡ್ತಾ ಹೋಗ್ತಾನೆ, ಮಾದಕ ವಸ್ತುಗಳ ಮಾರಾಟವನ್ನು ಮಾಡ್ತಾ ಪಗಡೆ ಆಟ ವಿಶೇಷವಾಗಿ ಪಗಡೆ ಆಟ ಏನು ಮಾಡ್ತಾ ಹೋಗ್ತಾನಪ್ಪ ಅಂದರೆ ನಿಷೇಧ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಸರ್ದಾರರ ಕೂಟ, ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ನಿಷೇಧವನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಈ ಸರ್ದಾರ ಒಂದು ಕೂಟ ಇತ್ತಲ್ಲ, 40 ಸರ್ದಾರ ಒಂದು ಕೂಟ ಯಾರು ಇಲ್ತಮಷನ ಆಡಳಿತದೊಳಗೆ ಇತ್ತಲ್ಲ, ಆ ಸರ್ದಾರ ಒಂದು ಕೂಟವನ್ನು ಜೊತೆಗೆ ಆ ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭಗಳನ್ನು ಜೊತೆಗೆ ಅಂತರ್ಜಾತಿ ವಿವಾಹಗಳನ್ನು ನಿಷೇಧವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಪ್ರಜೆಗಳಿಂದ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಅಧಿಕ ಪ್ರಮಾಣದ ಒಂದು ತೆರಿಗೆ ಸಂಗ್ರಹ ಮಾಡೋಕ್ಕೆ ಆದೇಶವನ್ನು ನೀಡ್ತಾ ಹೋಗ್ತಾನೆ. ಇದು ಆಡಳಿತಾತ್ಮಕ ಒಂದು ಸುಧಾರಣೆಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಸೈನಿಕ ಸುಧಾರಣೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಸೈನಿಕ ಸುಧಾರಣೆಗಳನ್ನು ನೋಡೋದಲ್ಲಿ ಆ ಸೈನಿಕರ ಒಂದು ಭರ್ತಿ ಅಥವಾ ನೇಮಕ, ತರಬೇತಿ, ಶಸ್ತ್ರಾಸ್ತ್ರ, ಕುದುರೆ ಹಾಗೂ ನಗದು ರೂಪದಲ್ಲಿ ವೇತನ ನೀಡುವ ಒಂದು ಹೊಣೆಯನ್ನು ವಜೀರನಿಗೆ ನೀಡ್ತಾ ಹೋಗ್ತಿದ್ರು. ಅಂದ್ರೆ ಒಟ್ಟಾರೆಯಾಗಿ ಆ ಸೈನಿಕರ ಒಂದು A to Z ಏನು ಜವಾಬ್ದಾರಿ ಇತ್ತಲ್ಲ, ಆ ಒಂದು ಯಾರ ಒಂದು ಜವಾಬ್ದಾರಿ ಅಪ್ಪ ಅಂದ್ರೆ ಆ ವಜೀರನಿಗೆ ಒಂದು ಜವಾಬ್ದಾರಿನ ವಹಿಸ್ತಾ ಇದ್ರು. ಜೊತೆಗೆ ಆ ಪ್ರತಿಯೊಬ್ಬ ಸೈನಿಕ ಹಾಗೂ ಆ ಕುದುರೆಗಳ ಬಗ್ಗೆ ವಿವರ ನೀಡುವಂಥ ದಾಖಲೆಯನ್ನು ಇಡ್ತಾ ಹೋಗ್ತಾ ಇದ್ರು. ಅಂದ್ರೆ ಪ್ರತಿಯೊಬ್ಬ ಸೈನಿಕನು ಹಾಗೂ ಆ ಕುದುರೆಗಳ ಬಗ್ಗೆ ವಿವರ ಅಂದರೆ ದಾಖಲೆಗಳನ್ನು ನೀಡ್ತಾ ಹೋಗ್ತಿದ್ರು. ಜೊತೆಗೆ ಅದನ್ನೇನು ಕರಿತಾ ಇರ್ತಾರಪ್ಪ ಅಂದ್ರೆ ಹುಲಿಯಾ ಪದ್ಧತಿ ಅಂತಂದು ಕರಿತಾ ಹೋಗ್ತಿದ್ರು. ಆ ಸೈನಿಕ ಮತ್ತು ಕುದುರೆಗಳ ಬಗ್ಗೆ ವಿವರವಾದಂಥ ದಾಖಲೆಯನ್ನು ನೀಡ್ತಾ ಹೋಗ್ತಿದ್ರು. ಆ ದಾಖಲೆಗೆ ಅಥವಾ ಆ ಒಂದು ಪದ್ಧತಿಗೆ ಏನಂತ ಕರಿತಿತ್ತಪ್ಪ ಅಂದ್ರೆ ಹುಲಿಯಾ ಪದ್ಧತಿ ಅಂತ ಕರಿತಾ ಹೋಗ್ತಿದ್ರು.
ಜೊತೆಗೆ ಆ ಕುದುರೆಗಳಿಗೂ ಕೂಡ ಮುದ್ರೆ ಹಾಕುವ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಅದನ್ನು ಮುದ್ರೆ ಅಥವಾ ದಾಗ್ ಹಾಕುವ ಪದ್ಧತಿ ಅಂತ ಕರಿತಾ ಹೋಗ್ತಾರೆ. ಅಂದರೆ ಆ ಕುದುರೆಗಳಿಗೆ ಮುದ್ರೆಗಳನ್ನು ಹಾಕುವ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಜೊತೆಗೆ ಆಯಾ ಕಟ್ಟಿನ ಒಂದು ಸ್ಥಳಗಳಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಈ ಒಂದು ಹುಲಿಯ ಪದ್ಧತಿ ಒಂದು ಆ ಕುದುರೆಗಳ ಮುದ್ರೆ ಹಾಕುವಂಥ ಪದ್ಧತಿಯನ್ನು ಈ ಒಂದು ಸಾಕಷ್ಟು ಬಾರಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಅನೇಕ ಬಾರಿ ಕೇಳಾರ. ಇದು ಸೈನಿಕ ಸುಧಾರಣೆಗಳ ಬಗ್ಗೆ ನೋಡ್ತಾ ಹೋದ್ವಿ. ನಂತರದಲ್ಲಿ ವಾಣಿಜ್ಯ ಸುಧಾರಣೆಗಳು. ಜೀವನ ಅವಶ್ಯಕವಾದಂಥ ವಸ್ತುಗಳಾದಂಥ ಧಾನ್ಯ, ಖಾದ್ಯ, ತೈಲ, ಸಕ್ಕರೆ, ಉಪ್ಪು, ಬಟ್ಟೆ ಮುಂತಾದವುಗಳ ಬೆಲೆಯನ್ನು ಅಲ್ಪ ಪ್ರಮಾಣದ ಒಂದು ಲಾಭದ ಮೇಲೆ ನಿಗದಿಪಡಿಸ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಜೀವನ ಅವಶ್ಯಕವಾದಂಥ ವಸ್ತುಗಳ ಮೇಲೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಬೆಲೆಗಳು ಯಾವ ರೀತಿ ನಿಗದಿ ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಅಲ್ಪ ಪ್ರಮಾಣದ ಮೇಲೆ ಆ ಒಂದು ಲಾಭದ ಮೇಲೆ ಆ ಒಂದು ಬೆಲೆಯನ್ನು ನಿಗದಿ ಮಾಡ್ತಾ ಹೋಗ್ತಿದ್ದ. ಜೊತೆಗೆ ಆ ವರ್ತಕರು ಆ ನಿಗದಿಪಡಿಸಿದ ಬೆಲೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡಲು ಆದೇಶ ನೀಡ್ತಾ ಹೋಗ್ತಿದ್ರು. ಅಂದ್ರೆ ವರ್ತಕರು ಅಂದರೆ ವ್ಯಾಪಾರಿಗಳು ಆ ಒಂದು ನಿಗದಿ ಮಾಡಿರ್ತಾನಲ್ಲ, ಆ ನಿಗದಿ ಮಾಡಿದ ಒಂದು ಬೆಲೆಯೊಳಗೆ ಆ ವಸ್ತುಗಳನ್ನು ಮಾರಾಟ ಮಾಡಬೇಕು ಅನ್ನೋದನ್ನು ಆದೇಶವನ್ನು ನೀಡ್ತಾ ಹೋಗ್ತಿದ್ದ. ಜೊತೆಗೆ ಅವತ್ತಿನ ಕಾಲದೊಳಗೆ ಮಾರುಕಟ್ಟೆಗಳ ಒಂದು ನಿಯಂತ್ರಣಕ್ಕಾಗಿ ಸಹನಾ ಇ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಕ ಮಾಡಿದ್ದ. ಅಂದ್ರೆ ಸಹನಾ ಇ ಮಂಡಿ ಅಂದರೆ ಏನಪ್ಪ ಅಂದ್ರೆ ಆ ಮಾರುಕಟ್ಟೆಗಳ ಒಂದು ನಿಯಂತ್ರಣವನ್ನು ಈ ಒಂದು ಉನ್ನತ ಅಧಿಕಾರಿ ನೋಡ್ತಾ ಇದ್ದ. ಅಂದ್ರೆ ಈ ಒಂದು ಪ್ರಶ್ನೆ ಕೂಡ ಆಗಿದೆ. ಅಂದ್ರೆ ಸಹನಾ ಇ ಮಂಡಿ ಅನ್ನೋದು ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಪ್ರಶ್ನೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಪ್ರಮುಖ ಸಾಧನೆಗಳು ಮತ್ತು ಅವನ ಆಡಳಿತ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಇನ್ನು ಮುಂದೆ ಬರುವಂಥ ತರಗತಿಯೊಳಗೆ ಇವನ ಬಗ್ಗೆ ಇನ್ನೂ ಆಳವಾದಂಥ ವಿಶೇಷವಾದಂಥ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ, ಜೊತೆಗೆ ಏನಾದರೂ ಲೋಪದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯೊಳಗೆ ತುಘಲಕ್ ಸಂತತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.